ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ವೆಡ್ನೆಸ್ಡೇ ಮತ್ತು ಥರ್ಸ್ಡೇದು ವ್ಲಾಗ್ ಆಗಿರುತ್ತೆ. ನಾವು ಈ ವಿಡಿಯೋದಲ್ಲಿ ಏನೇನು ಮಾಡಿದ್ದೀವಿ ಏನು ಅಂತ ನೋಡ್ಕೊಂಡು ಬನ್ನಿ. ನೋಡಿ, ನಮ್ಮ ಆಂಟಿ ಬಂದಿದ್ದಾರೆ. ನಮ್ಮ ಆಂಟಿ ಅಂದರೆ ನಮ್ಮ ಅಮ್ಮವ್ರ ತಂಗಿ ಇವರು. ಇವತ್ತು ನಮ್ಮ ಮನೆಗೆ ಬಂದಿದ್ದಾರೆ. ಇವಾಗ ತಾನೇ ಬಂದರು. ಬಿಸಿನೀರು ಅವ್ರು ಕುಡಿಯೋದು, ಹಂಗಾಗಿ ಅವ್ರಿಗೆ ಬಿಸಿನೀರು ಕಾಯಿಸ್ಕೊಟ್ಟಿದ್ದೀನಿ, ಕುಡಿತಾವ್ರೆ. ನೋಡಿ, ತಿಂಡಿಗೆ ಇಡ್ಲಿ ಮತ್ತು ಬೇಳೆ ಸಾರು ಮಾಡಿದ್ದೀನಿ. ನೋಡಿ, ನಮ್ಮ ಆಂಟಿಗೆ ನಮ್ಮ ಅಮ್ಮನಿಗೆ ಮುದ್ದೆ ಮಾಡಿಕೊಟ್ಟಿದ್ದೀನಿ. ಯಾಕೆಂದರೆ ನಮ್ಮ ಆಂಟಿಗೆ ಶುಗರ್ ಇರೋದ್ರಿಂದ ಅವರು ಇಡ್ಲಿ ಅದೆಲ್ಲ ತಿನ್ನೋದಿಲ್ಲ, ಅದಕ್ಕೆ ಮುದ್ದೆ ಮಾಡಿಕೊಟ್ಟಿದ್ದೀನಿ. ನಮಗೆಲ್ಲ ನಾಷ್ಟ ಆದರೆ ನಮ್ಮ ಆಂಟಿಗೆ ಅದು ಊಟ. ಅಕ್ಕ ತಂಗಿಯರು ಇಬ್ಬರು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತಿದ್ರು. ನೋಡಿ, ಊಟ ಎಲ್ಲ ತಿಂದು ರೆಡಿ ಆಗಿ ಕೂತಿದ್ದಾರೆ ಊರಿಗೆ ಹೋಗಬೇಕು ಅಂತೇಳಿ. ಅವರು ಆಸ್ಪತ್ರೆಗೆ ಹೋಗಿ ಆಮೇಲೆ ಆಸ್ಪತ್ರೆಯಲ್ಲೆಲ್ಲ ತೋರಿಸ್ಕೊಂಡು ಆಮೇಲೆ ಊರಿಗೆ ಹೋಗ್ಬೇಕಂತೆ ರೆಡಿಯಾಗಿ ಕೂತಿದ್ದಾರೆ. ಹಾಲು ಕೂಡ ಕಾಯಿಸ್ಕೊಟ್ಟಿದ್ದೀನಿ, ಕುಡಿತಾ ಇದ್ದಾರೆ. ಇನ್ನು ನಮ್ಮ ಆಂಟಿ ಹೋಗ್ತೀನಿ ಇದಕ್ಕೆ ಕುಂಕುಮ ಕೂಡ ಕೊಟ್ಟೆ. ನಮ್ಮ ಆಂಟಿ ಕುಂಕುಮ ಎಲ್ಲ ತೊಗೊಂಡು ಇನ್ನೇನೀಗ ಹೊರಟರು. ಇನ್ನು ಸಂಜೆಗೆ ಮಕ್ಕಳು ಏನಾರು ಸ್ನ್ಯಾಕ್ಸಿಗೆ ಮಾಡಿಕೊಡಮ್ಮ ಅಂತ ಕೇಳ್ತಾಯಿದ್ರು. ಅದಕ್ಕೆ ಇಲ್ಲಾಂದರೆ ಎಲ್ಲರೂ ಹೊರಗಡೆ ಕರ್ಕೊಂಡೋಗಿ ಪಾನಿಪುರಿ ಕೊಡಿಸು ಅಂತ ಕೇಳ್ತಾಯಿದ್ರು. ಅದಕ್ಕೆ ಬೇಡ, ನಾವ್ಯಾಕೆ ಮನೇಲೇ ಪಾನಿಪುರಿ ಟ್ರೈ ಮಾಡಬಾರ್ದು ಅಂತೇಳಿ ನಾವೇ ಮನೇಲಿ ಮಾಡೋಣ ಅಂದ್ಕೊಂಡ್ವಿ. ನಾವಿಲ್ಲಿ ಚಿರೋಟಿ ರವೆಗೆ ಸಾಲ್ಟ್ ಹಾಕೊಂಡು ಕಲಸಿಟ್ಕೊಂಡಿದ್ದೀವಿ. ಅದು ಕ್ಲಿಪ್ಪಿಂಗ್ ಮಿಕ್ಸ್ ಆಗಿದೆ. ನೋಡಿ, ಇಲ್ಲಿ ನಾವು ಕ್ಯಾರೆಟ್ ಮತ್ತು ಈರುಳ್ಳಿನ ಚಾಪ್ ಮಾಡಿ ಹಾಕ್ಕೊಂಡಿದ್ದೀವಿ. ಬೇಯಿಸಿರೋ ಆಲೂಗಡ್ಡೆ ಕೂಡ ಹಾಕ್ಕೊತಾ ಇದ್ದೀವಿ. ದೊಡ್ಡದಾಗಿ ನಾವು ಚಪಾತಿ ಥರ ತಿಳ್ಕೊಂಡಿದ್ವಲ್ಲ, ಅದನ್ನು ಸಣ್ಣದು ಕ್ಯಾಪ್ ತೊಗೊಂಡು ಅದನ್ನು ನಾವು ಚಿಕ್ಕ ಚಿಕ್ಕ ಪೂರಿಗಳ ಥರ ಮಾಡ್ಕೊಂಡಿದ್ದೀವಿ. ಅದನ್ನು ಎಣ್ಣೆಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀವಿ. ಅದು ಗೋಲ್ಡನ್ ಕಲರ್ ಥರ ಬರಬೇಕು, ಚೆನ್ನಾಗಾಗಿದೆ ಅಂತ ಗೊತ್ತಾಗುತ್ತೆ. ಮನೇಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮಕ್ಕಳಿಗೆ ರುಚಿ ರುಚಿಯಾಗಿ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ. ಹೊರಗಡೆ ಟೇಸ್ಟಿಂಗ್ ಪೌಡ್ರು ಎಲ್ಲ ಹಾಕಿರ್ತಾರೆ, ಮನೇಲೇ ಮಾಡೋದು ಹೆಲ್ದಿಯಾಗಿರುತ್ತೆ. ನೋಡಿ, ನಾವಿಲ್ಲಿ ಸ್ವೀಟ್ ಪಾನಿ ಮತ್ತು ಖಾರ ಪಾನಿ ಎಲ್ಲ ಮಾಡ್ಕೊಂಡಿದ್ದೀವಿ. ಹೊರಗಡೆ ನಾವು ಪಾನಿಪುರಿ ಎಲ್ಲ ಮಸಾಲೆ ಪುರಿ ಎಲ್ಲ ತಿಂದರೆ ಒಂದು ಪ್ಲೇಟ್ ತಿನ್ನೋ ಅಷ್ಟೊತ್ತಿಗೆ ಹೊಟ್ಟೆ ತುಂಬಿತು ಅನಿಸುತ್ತೆ. ಯಾಕೆಂದರೆ ಅಲ್ಲಿ ಸೋಡಾ ಎಲ್ಲ ಯೂಸ್ ಮಾಡಿರ್ತಾರೆ, ಟೇಸ್ಟಿಂಗ್ ಪೌಡ್ರ್ ಯೂಸ್ ಮಾಡಿರ್ತಾರೆ. ಮನೇಲೇ ಮಾಡ್ಕೊಂಡು ತಿಂದರೆ 2 ಪ್ಲೇಟ್ ಬೇಕಾದ್ರೂ ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ. ನಾವು ಇಲ್ಲಿ ಮಾಡಿರೋದು ನಾವೆಲ್ಲ ಒಂದೇ ಟೈಮ್ಗೆ ಖಾಲಿ ಮಾಡಿದ್ವಿ, ಅಷ್ಟು ಚೆನ್ನಾಗಿತ್ತು. ನೋಡಿ, ಎಡಿಟ್ ಮಾಡೋವಾಗ ನೋಡ್ತಾ ಇದ್ರು ಕೂಡ ತಿನ್ನಬೇಕು ಅನಿಸ್ತಾ ಅಷ್ಟು ರುಚಿಯಾಗಿದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಗುರುವಾರ ಟೈಮು 1 ನಿಮಿಷ ತೋರಿಸ್ತೀನಿ ರೀ. ಟೈಮ್ 10:15 ಆಗಿದೆ. ನನ್ನ ಕೆಲಸಗಳು ಎಲ್ಲ ಮುಗಿದಿದೆ. ಗುರುವಾರ ಅಂದರೆ ಹೆಣ್ಮಕ್ಳಿಗೆ ತುಂಬಾ ಕೆಲಸ ಇರುತ್ತೆ ಮನೇಲಿ. ಯಾಕಂದರೆ ಬುಧವಾರ ದಿವಸ ನಾನ್ ವೆಜ್ ಎಲ್ಲ ಮಾಡಿ ಚೆನ್ನಾಗಿ ತಿಂದು ಎಲ್ಲ ಇದು ಮಾಡಿರ್ತೀವಿ. ಹಂಗಾಗಿ ಗುರುವಾರ ದಿವಸ ಎಲ್ಲ ಕ್ಲೀನಿಂಗು, ಮನೆ ಕ್ಲೀನ್ ಮಾಡಬೇಕು, ಮತ್ತು ಸಿಂಕ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು, ಉಜ್ಕೋಬೇಕು, ಗ್ಯಾಸ್ ಒರೆಸ್ಕೋಬೇಕು, ಗ್ಯಾಸ್ ಕಟ್ಟೆ ಎಲ್ಲ ಒರೆಸ್ಕೋಬೇಕು. ಏನೇ ಅಂದರೂ ಬುಧವಾರದ ನೆಕ್ಸ್ಟ್ ಡೇ ಗುರುವಾರ ಮನೇಲಿ ತುಂಬಾ ಕೆಲಸ ಇರುತ್ತೆ ಹೆಣ್ಮಕ್ಳಿಗೆ. ಅದರಲ್ಲೂ ಗುರುವಾರ ಪೂಜೆಗಳು ಮಾಡಬೇಕು ಅಂದ್ರಂತೂ ಇನ್ನೂ ಕೆಲಸ ಇರುತ್ತೆ. ನೋಡಿ, ನಾನು ಇವತ್ತು 10:15 ಆಗಿದೆಯಲ್ಲ, ನೋಡಿ ಪೂಜೆ ಎಲ್ಲ ಮಾಡಿದ್ದೀನಿ. 1 ನಿಮಿಷ ಬನ್ನಿ ತೋರಿಸ್ತೀನಿ. ಹಾಗೆ ನೋಡಿ, ಪೂಜೆ ಎಲ್ಲ ಆಗಿದೆ. ನಾನು ಇವತ್ತು ನಾಳೆ ಹೆಂಗಿದ್ರು ಶುಕ್ರವಾರ ಅಂತೇಳಿ ಒಂದೊಂದು ಹೂವು ಮಾತ್ರ ಇಟ್ಟು ಪೂಜೆ ಮಾಡಿದ್ದೀನಿ. ನಾಳೆ ಕೂಡ ಹೂವು ಎಲ್ಲ ತೆಗೆದು ಪೂಜೆ ಮಾಡಬೇಕಾಗಿರೋದ್ರಿಂದ ಒಂದೊಂದು ಹೂವು ಅಷ್ಟೇ ಇಟ್ಟು ಪೂಜೆ ಮಾಡಿದ್ದೀನಿ. ಮತ್ತು ನಾನಿಲ್ಲಿ ಕಳಶಕ್ಕೆ ಗಣಗ್ಲು ಅಂತಾರಲ್ಲ, ಅದರದ್ದು ಎಲೆಗಳನ್ನ ಕಟ್ ಮಾಡ್ಕೊಂಬಂದು ಇಟ್ಟಿದ್ದೀನಿ. ಯಾಕೆಂದರೆ ಈ ಬೇಸಿಗೆನಲ್ಲಿ ಎಲೆ ಇಟ್ಟರೆ ಬೇಗ ಒಣಗಿಬಿಡುತ್ತೆ, 2 ದಿವಸ ಕೂಡ ಇರೋದಿಲ್ಲ. ಇದು ನೋಡಿ, ಮಂಡೇ ಇಟ್ಟಿರೋದು ಇನ್ನೂ ಎಷ್ಟು ಫ್ರೆಶ್ ಆಗಿದೆ. ಹಾಗಾಗಿ ಬೇಸಿಗೆಗಾಲ ಆಗಿರೋದ್ರಿಂದ ಇದು ಬೇಸಿಗೆಗಾಲ ಮುಗಿಯೋವರೆಗೂ ಇದೇ ಥರ ಇಡ್ತೀನಿ. ಬೇಸಿಗೆಗಾಲದಲ್ಲಿ ಎಲೆ ಕೂಡ ಸಿಗೋದು ಸ್ವಲ್ಪ ಕಷ್ಟನೇ. ಎಲೆ ಇಲ್ಲ ಅಂತಾರೆ. ಮತ್ತು ಅದೇನೋ ಅಂಬಾಡಿ ಎಲೆ ಅಂತ ಹೇಳ್ತಾರಲ್ಲ, ಆ ಥರ ಎಲೆಗಳು ಸಿಗುತ್ತೆ. ಅದಿಟ್ಟರೆ ಏನು ಅಷ್ಟು ದೇವರಿಗೆ ಶ್ರೇಷ್ಠ ಅಲ್ಲ ಅಂತ ಅಂದ್ಕೊತೀನಿ. ಹಾಗಾಗಿ ನಾನು ಈ ಥರ ಗಣಗ್ಲು ಎಲೆ ಮತ್ತು ದಾಸವಾಳ ಹೂವಿಂದ ತೊಗೊಂಬಂದು ಇಡ್ತೀನಿ. ನೋಡಿ, ಇಲ್ಲೂ ಕೂಡ ಪೂಜೆ ಆಗಿದೆ. ಇಲ್ಲಿ ದೇವ್ರ ಮನೆಯಲ್ಲೂ ಕೂಡ ಒಂದೊಂದೇ ಹೂವು ಇಟ್ಟು ಪೂಜೆ ಮಾಡಿದ್ದೀನಿ. ಇನ್ನು ಪೂಜೆ ಎಲ್ಲ ಆಗಿದೆ. ಹತ್ರದಲ್ಲೇ ನಮ್ಮ ಮನೆ ಹತ್ರನೇ ದೇವಸ್ಥಾನ ಇದೆ. ಯಾವುದು ಅಂದರೆ ಒಂದು ಸಾಯಿಬಾಬಾ ಟೆಂಪಲ್ ಇದೆ. ಇವತ್ತು ಗುರುವಾರ ಆಗಿರೋದ್ರಿಂದ ಸಾಯಿಬಾಬಾ ಟೆಂಪಲ್ಗೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮನೆಯವರು ಕೂಡ ಕೆಲಸ ಸ್ವಲ್ಪ ಕಮ್ಮಿ ಇದೆ ಇವತ್ತು. ಮಿಥುನ ಕರ್ಕೊಂಡು ಬಂದು ಆಮೇಲೆ ನಾನು ಹೋಗ್ತೀನಿ ಕೆಲಸಕ್ಕೆ ಅಂತ ಹೇಳಿದ್ರು. ಅವರು ಕೂಡ ಇದ್ದಾರೆ.
ಅವರು ನಾನು ಇಬ್ಬರು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ದೇವಸ್ಥಾನಕ್ಕೆ ಹೋಗೋಣ ಅಂತ ಕೆಳಗಡೆ ಬಂದರೂ ಕೂಡ ನಮ್ಮ ಮನೆಯವ್ರು ಫೋನಲ್ಲೇ ಮಾತಾಡ್ತಾ ಇದ್ದಾರೆ ನೋಡಿ. ಹತ್ರದಲ್ಲೇ ದೇವಸ್ಥಾನ ಇರೋದು, ಆದರೂ ಕೂಡ ನಮ್ಮ ಮನೆಯವರು ಎಲ್ಲ ಹೊರಗಡೆ ಹೋಗ್ಬೇಕು ಅಂತ 5 ನಿಮಿಷ ಅಂದ್ಬಿಟ್ಟು ಗಾಡೀಲಿ ಹೋಗೋಣ ಅಂದ್ಕೊಂಡು ಹೊರಟರು ನೋಡಿ. ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನದಲ್ಲಿ ದೇವ್ರಿಗೆ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಬೇಕು. ನಮ್ಮ ಮನೆಯವರು ಮಂಗಳಾರತಿ ಎಲ್ಲ ತೊಗೊಂಡು ಪ್ರದಕ್ಷಿಣೆ ಹಾಕ್ತಾಯಿದ್ದಾರೆ. ಇನ್ನು ದೇವಸ್ಥಾನದಲ್ಲಿ ಮಂಗಳಾರತಿ ಎಲ್ಲ ತೊಗೊಂಡಿದ್ದಾಯಿತು. ಇಲ್ಲಿ ಯಾರೋ ಭಕ್ತಾದಿಗಳು ಮೆರವಣಿಗೆ ದೇವರಿಗೆ ಪೂಜೆ ಅಭಿಷೇಕ ಎಲ್ಲ ಮಾಡಿಸ್ತಾಯಿದ್ರು. ಇನ್ನು ಯಾವಾಗಲೂ ಗುರುವಾರ 12 ಗಂಟೆಗೆ ಮಹಾಮಂಗಳಾರತಿ ಇರುತ್ತೆ. ಆ ಟೈಮ್ಗೆ ಎಲ್ಲ ಜನ ಜಾಸ್ತಿ ಬರ್ತಾರೆ. ಹಂಗಾಗಿ ಪ್ರಸಾದ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ನಾವು ತೀರ್ಥ ಪ್ರಸಾದ ತೊಗೊಂಡು ಬಂದ್ವಿ. ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಇನ್ನು ಇವತ್ತು ತಿಂಡಿಗೆ ನಾನು ಚಿತ್ರಾನ್ನ ಮಾಡಿದೆ. ಯಾಕಪ್ಪ ಚಿತ್ರಾನ್ನ ಮಾಡಿದೆ ಅಂದರೆ, ಇವತ್ತು ಗುರುವಾರ ಅಲ್ವಾ, ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಸ್ವಲ್ಪ ಜಾಸ್ತಿ ಇತ್ತು. ಅದಕ್ಕೋಸ್ಕರ ಬೇಗ ಅರ್ಜೆಂಟಿಗೆ ಆಗುತ್ತೆ ಚಿತ್ರಾನ್ನ ಅಂತ ಹೇಳಿ ಚಿತ್ರಾನ್ನ ಮಾಡಿದ್ದೆ. ಈಗ ನಂದು ನಮ್ಮ ಮನೆಯವ್ರಿಗೆ ತಿಂಡಿ ಎಲ್ಲ ಆಗಿದೆ. ಈಗ ಮತ್ತೆ ಮಧ್ಯಾಹ್ನಕ್ಕೆ ಅಡುಗೆಗೆ ಪ್ರಿಪೇರ್ ಮಾಡ್ಕೋಬೇಕು. ಮಗನ 12 ಗಂಟೆಗೆ ಬಿಡ್ತಾರೆ. ಆವಾಗ ಮಗಳಿಗೆ ಲಂಚ್ ಬಾಕ್ಸ್ ತೊಗೊಂಡೋಗ್ಬೇಕು ನಮ್ಮ ಮನೆಯವರು. ಅದಕ್ಕೋಸ್ಕರ ಇವಾಗ ಮಗಳು ಹೇಳಿದ್ದಾಳೆ, ಮೊಸರನ್ನ ಮಾಡಿ ಕಟ್ಟಿ ಕಳಿಸ್ಬಿಡಮ್ಮ, ಬಿಸಿಲು ಬೇರೆ ಏನೋ ಮಸಾಲೆ ಐಟಮ್ಸು ಆ ಥರ ಅದೆಲ್ಲ ಏನು ಕಳ್ಸೋದು ಬೇಡ, ಮೊಸರನ್ನೇ ಸಾಕು ಅಂತ ಹೇಳಿದ್ದಾಳೆ. ಹಾಗಾಗಿ ಮೊಸರನ್ನೇ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆ ಗೋಗ ನೀವು ಓದ್ಕೊಳ್ಳೋಕ್ಕೆ ಬುಕ್ಸ್ ಏನು ಎತ್ಕೊಂಬಂದಿಲ್ಲ? ನಾಳೆಯಿಂದ ನಮ್ಮ ಸ್ಕೂಲ್ ರಜಾ ಆಂಟಿ. ಗಗನ್ ಎಕ್ಸಾಮೇ ಆಗಿಲ್ವಲ್ಲೋ, ಆಗಲೇ ರಜಾ ಕೊಟ್ಟಿದ್ದಾರೆ ಅಂತೀಯಾ? ನಮ್ಮ ಬೋರ್ಡ್ ಎಕ್ಸಾಮ್ ಇದೆ ಆಂಟಿ, ಅದು ಗೌರ್ಮೆಂಟಿಂದ ಪೇಪರ್ ಬಂದಿಲ್ಲ, ಅದಕ್ಕೆ ಸ್ಕೂಲ್ ಹಾಲಿಡೇಸ್ ಕೊಟ್ಟಿದ್ದಾರೆ. ಮತ್ತೆ ನೀವು ಎಕ್ಸಾಮ್ ಬರೆಯೋದು ಪೇಪರ್ ಬಂದಾಗ ಇನ್ಫಾರ್ಮ್ ಮಾಡ್ತಾರೆ ಸ್ಕೂಲವರು. ಮತ್ತು ಅವಾಗ ಇನ್ನೊಂದ್ಸರಿ ಓದ್ಕೋಬೇಕಾ ನೀನು? ಇಲ್ಲ ಎಕ್ಸಾಮ್ ಬರೆಸ್ದಲ್ಲೇ ರಜಾ ಕೊಟ್ಟು ಕಳಿಸ್ತಾರ ನೆಕ್ಸ್ಟ್ ಕ್ಲಾಸಿಗೆ? ಗೊತ್ತಿಲ್ಲ. ಎಕ್ಸಾಮ್ ಬರೋದಲ್ಲ ಗಗನ್ ನೆಕ್ಸ್ಟ್ ಕ್ಲಾಸಿಗೆ ಹೋಗ್ತಾ ಇದ್ದಾನೆ ನೋಡಿ. ಎಷ್ಟು ಚಿಕ್ಕ ಮಗು, ಇನ್ನೂ 1 ತಿಂಗಳು ಮಗು ಇದು. ಕೆಳಗಡೆ ಮನೆಯವ್ರದ್ದು ನೋಡಿ. ಎತ್ಕೊಂಬಂದು ಮಗುಗೆ ಏನು ಕಾಟ ಕೊಡ್ತಾ ಇದ್ದಾರೆ. ಶಿಲ್ಪ, ಪಲ್ಲವಿ, ಇಲ್ಲಿ ಬಂದರೆ ಗಗನ್. ಆ ಮಗುಗೆ ನಿದ್ದೆ ಮಾಡೋಕ್ಕೂ ಕೂಡ ಬಿಡ್ತಾ ಇಲ್ಲ. ಅವರು ಹಿಂದಿಯವರಾಗಿರೋದ್ರಿಂದ ಬಟ್ಟೆಲ್ಲ ಇಡಲ್ಲ ನೋಡಿ. ಮಗುಗೆ ಹೆಂಗೆ ಬಟ್ಟೆಲ್ಲ ಇಟ್ಟಿದ್ದಾರೆ. ಇದು ಹೆಣ್ಮಗು, ಅದಕ್ಕೆ ಬಟ್ಟೆಲ್ಲ ಇಟ್ಟಿದ್ದಾರೆ. ಪಲ್ಲವಿ ಅದೊಂದು ರೀಲ್ಸ್ ಇತ್ತಲ್ಲ, ಪಲ್ಲವಿ ಏ ಬಾಬು ಲೈ ಯಾರು ಇವನು, ಇವನ ಹೆಸರು ಬುಕ್ಸ್ ಐತೆ ಅಂತ ಪಾಪ ಮಗನ್ ಇವಾಗ ಬಿದ್ಕೊಳಕ್ ಬಿಡಿ. ಎದ್ದ ತಕ್ಷಣ ಮಾಡು. ಗುಡು ಗುಡು ನೋಡಿ. ಸ್ಕೂಲ್ ರಜೆ ಇರೋದ್ರಿಂದ ಗಗನ್ ಮಗುನ ಎಷ್ಟು ಚೆನ್ನಾಗಿ ಆಟ ಆಡಿಸ್ತಾ ಇದೆ ನೋಡಿ. ಓದ್ಕೊಳ್ಳೋದಿಲ್ಲ ಅಂದರೆ ಮಕ್ಕಳು ಇದನ್ನೆಲ್ಲ ಮಾಡ್ಕೊಂಡು ಕುತ್ಕೊತಾರೆ. ಇನ್ನೂ ಇವ್ರನ್ನ 2 ತಿಂಗಳು ಹೆಂಗಪ್ಪ ಸುಧಾರಿಸ್ಬೇಕು ರಜದಲ್ಲಿ ಮನೇಲಿ ಇಟ್ಕೊಂಡು. ಇತ್ತು ಇವತ್ತಿನ ಬ್ಲಾಗ್. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.